ಫಸ್ಟ್ 1 crore ಹೇಗ್ ಮಾಡೋದು? ಅದಕ್ಕೆ ನೀವು ಖಂಡಿತವಾಗ್ಲೂ ಸೇವಿಂಗ್ಸ್ ಜಾಸ್ತಿ ಮಾಡಬೇಕು. ಸೇವಿಂಗ್ಸ್ ಹೇಗ್ ಜಾಸ್ತಿ ಮಾಡ್ತೀರಾ? ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ, ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಸೀಕ್ರೆಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ. ಜನ ಏನ್ ಮಾಡ್ತಾರೆ, ಈಗ 100 ರೂಪಾಯಿ ದುಡಿದ್ರೆ ಎಲ್ಲ ಖರ್ಚಾದ್ಮೇಲೆ ಏನಾನ ಮಿಕ್ಕಿದ್ರೆ ಅದನ್ನ ಸೇವ್ ಮಾಡ್ತಾರೆ. ಹಂಗ್ ಮಾಡಬೇಡಿ. ನೀವು 100 ರೂಪಾಯಿ ದುಡಿದ್ರೆ ಫಸ್ಟೇ 20 ರೂಪಾಯಿ ಎತ್ತಿಟ್ಬಿಡಿ, ಅದು ಸೇವಿಂಗ್ಸ್. ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ಸೊ ನಿಮ್ಮ ಹತ್ರ 100 ರೂಪಾಯಲ್ಲಿ ಎಲ್ಲ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಉಳಿತಾಯ ಮಾಡೋದಲ್ಲ. 100 ರೂಪಾಯಲ್ಲಿ ಫಸ್ಟ್ 20 ರೂಪಾಯಿ ಸೇವಿಂಗ್ ಅಂತ ಎತ್ತಿಟ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ. ಮಿಕ್ಕಿದ 80 ರೂಪಾಯಲ್ಲಿ ಖರ್ಚು ಮಾಡ್ಕೊಳ್ಳಿ. ಅದೇ ನಾನು 100 ರೂಪಾಯಲ್ಲಿ 30 ರೂಪಾಯಿ ಎತ್ತಿಡ್ತೀನಿ, 40 ರೂಪಾಯಿ ಎತ್ತಿಡ್ತೀನಿ ಅಂದ್ರೆ ವೆರಿ ಗುಡ್. ಬಟ್ 20 ರೂಪಾಯಿ ಮಿನಿಮಮ್ ಎತ್ತಿಡ್ಬೇಕು. ನಾನು 100 ರೂಪಾಯಲ್ಲಿ 95 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಉಳೀತು ಅದನ್ನ ಸೇವಿಂಗ್ ಮಾಡ್ತೀನಿ ಅಲ್ಲ. ಸೊ ಬಫೆಟ್ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಸೇವಿಂಗ್ಸ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ತಾರೆ, ನೀನು ಏನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದೆಯಲ್ಲ, ನೀನ್ ದುಡ್ದಿರೋ ಇನ್ಕಮ್ ಅಲ್ಲಿ ಫಸ್ಟ್ ಅದನ್ನ ಎತ್ತಿಟ್ಬಿಡು, ಮಿಕ್ಕಿದ ದುಡ್ಡನ್ನ ಸ್ಪೆಂಡ್ ಮಾಡು. ಅದೇ ನಿನ್ ಇನ್ಕಮ್ ಅಲ್ಲಿ ಎಲ್ಲಾ ಸ್ಪೆಂಡ್ ಮಾಡಿ ಮಿಕ್ಕಿದ ದುಡ್ಡನ್ನ ಸೇವ್ ಮಾಡೋದಲ್ಲ. ಫಸ್ಟೇ 20 ರೂಪಾಯಿ ಎತ್ತಿಟ್ಬಿಡು 100 ರೂಪಾಯಲ್ಲಿ.